ವೆಲ್ಕಮ್ ಟು ಮೈ ಮಿನಿ ಲಾಗ್. ತುಂಬ ದಿನಗಳ ನಂತರ ಇಲ್ಲಿ ನನ್ನ ಫ್ಯಾಮಿಲಿಯವರು ಶಿವಮೊಗ್ಗದಿಂದ ಮಂಗಳೂರಿಗೆ ಬಂದಿದ್ದರು. ಹಾಗೆ ಎಲ್ಲರೂ ನನ್ನ ಅಳಿಯ, ನನ್ನ ತಮ್ಮನ ಮಕ್ಕಳು, ತಮ್ಮನ ಹೆಂಡತಿ, ನಮ್ಮ ಅಕ್ಕ ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ಇಲ್ಲಿ ನನ್ನ ಮಗಳಿಗೆ ಡೆಲಿವರಿ ಆಗಿತ್ತಲ್ವ, ಮಗು ನೋಡಲಿಕ್ಕೆ ಕೂಡ ಬಂದಿರಲಿಲ್ಲ. ಕೆಲವರು ಬಂದಿದ್ದರು, ಕೆಲವರು ಬಂದಿರಲಿಲ್ಲ. ಹಾಗೆ ಎಲ್ಲರೂ ಕೂಡ ಮಗು ನೋಡಿದಾಗಾಯಿತು ಮತ್ತು ಮಂಗಳೂರು ಕೂಡ ನೋಡಿದಾಗಾಯಿತು ಅಂತ ಹೇಳಿ ಬಂದಿದ್ದರು. ಇಲ್ಲಿ ಎಲ್ಲರೂ ಬಂದು ಬಿಸಿಲಲ್ಲಿ ಬಂದಿದ್ರಲ್ವ, ಸ್ವಲ್ಪ ರೆಸ್ಟ್ ಮಾಡಿದ್ರು ದೇವಸ್ಥಾನದೊಳಗೆ. ಹಾಗೆ ನಾನು ಇಲ್ಲಿ ಮಗುನ ಹಿಡ್ಕೊಂಡು ಹೊರಗಡೆ ನಿಂತ್ಕೊಂಡಿದ್ದೆ. ಯಾಕೆಂದರೆ ಅಲ್ಲಿ ಮಗುನ ಡೈರೆಕ್ಟಾಗಿ ಟೆಂಪಲ್ ಒಳಗೆ ನಾವು ದೇವಸ್ಥಾನದ ಹತ್ರ, ದೇವ್ರ ಹತ್ರ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ನನಗೆ ಒಂದು ಭಟ್ರು ಹೇಳಿದರು. ಯಾಕೆ ಅಂತ ಕೇಳಿದ್ದಕ್ಕೆ ನನಗೆ ಹೇಳಿದರು, ನೇರವಾಗಿ ನಾವು ದೇವ್ರ ಎದುರುಗಡೆ ಚಿಕ್ಕ ಮಕ್ಕಳನ್ನು, 1 ವರ್ಷದ ಒಳಗಿನ ಮಕ್ಕಳನ್ನು ಕರ್ಕೊಂಡು ಹೋದರೆ ದೇವರ ದೃಷ್ಟಿ ಡೈರೆಕ್ಟಾಗಿ ಮಕ್ಕಳ ಮೇಲೆ ಬೀಳ್ತದಂತೆ, ಹಾಗೆ ಆಗಬಾರ್ದು, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದರು. ಆಮೇಲೆ ನನಗೆ ಅರ್ಥ ಆಯಿತು, ಹೌದು ಅಂತ. ಆಮೇಲೆ ನಾನು ಎಲ್ಲಿ ಹೋದರೂ ಕೂಡ ನಾನು ಮಕ್ಕಳನ್ನು, 1 ವರ್ಷದ ಒಳಗಿನ ಮಗುನನ್ನು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ, ನೇರವಾಗಿ ಹೊರಗೆ ನಿಂತ್ಕೊಂಡಿರ್ತೀನಿ. ಹಾಗೆ ಎಲ್ಲರೂ ಕೂಡ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಹೋದರು. ನಾನು ಪಾಪನ ಇಟ್ಕೊಂಡು ಹೊರಗಡೆ ಕೂತ್ಕೊಂಡಿದ್ದೆ. ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡಿದ್ವಿ, ಊಟ ಕೂಡ ಮಾಡಿದ್ವಿ. ಮತ್ತು ಬೀಚ್ ಕಡೆ ಹೋಗೋಣ ಅಂಥೇಳಿ ಬೀಚಿಗೆ ಕೂಡ ಹೊರಟ್ವಿ. ಅವರು ಅಪರೂಪಕ್ಕೆ ಬಂದಿದ್ರಲ್ವ, ಸ್ವಲ್ಪ ಅವರಿಗೆ ಒಂದು ಖುಷಿಯಾಗಲಿ ಅಂತ ಹೇಳಿ ಬೀಚ್ಗೆ ಕೂಡ ಹೋದ್ವಿ. ಹಾಗೆ ಎಲ್ಲರೂ ಸೇರಿ ಹೋಗೋದೇ ಒಂದು ಖುಷಿ. ಬೀಚಲ್ಲಂತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ತುಂಬ ಎಂಜಾಯ್ ಮಾಡಿದರು. ನಮ್ಮ ಅತ್ತೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಇಲ್ಲಿ ತಮ್ಮನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು, ತುಂಬ ಖುಷಿಪಟ್ಟರು. ನಮ್ಮ ಅತ್ತೆ ಅಂತೂ ಸಿಕ್ಕಾಪಟ್ಟೆ ಕುಣಿದಾಡ್ಬಿಟ್ಲು. ನೀರು ಅಂದರೆ ಸಹ ಆಯ್ತು ಅವಳಿಗೆ. ಅವಳು ತುಂಬ ಖುಷಿಪಡ್ತಾಳೆ ಮತ್ತು ತುಂಬ ಆಟ ಆಡಲಿಕ್ಕೆ ಇಷ್ಟಪಡ್ತಾಳೆ. ಮುಳುಗಿ ಹೇಳ್ತಾಳೆ. ಹಾಗೆ ಅವ್ರ ಪಪ್ಪನೊಟ್ಟಿಗೆ ಆಟ ಆಡಿದ್ಲು, ಅವ್ರ ಮಾಮನೊಟ್ಟಿಗೆ ಆಟ ಆಡಿದ್ಲು, ಅವ್ರ ಅತ್ತೆ ಒಟ್ಟಿಗೆ ಆಟ ಆಡಿದ್ಲು. ಹಾಗೆ ಎಲ್ಲರೊಟ್ಟಿಗೂ ತುಂಬ ಆಟ ಆಡಿ ನೀರಲ್ಲಿ ತುಂಬ ಕುಣಿದಾಡ್ಬಿಟ್ಲು. ಹಾಗೆ ಎಲ್ಲರೂ ಕೂಡ ನೀರಲ್ಲಿ ತುಂಬ ಒಂದು ಖುಷಿ ಆಯ್ತು ಎಲ್ರಿಗೂ ಕೂಡ ಆಟ ಆಡಿ. ಯಾಕೆಂದರೆ ಕೆರೆ ನೀರಿಗೂ ಮತ್ತು ಸಮುದ್ರದ ನೀರಿಗೂ ವ್ಯತ್ಯಾಸ ಇರ್ತದಲ್ವ. ಹಾಗಾಗಿ ಸಮುದ್ರದಲ್ಲಿ ತೆರೆ ಬರೋದೇ ಒಂಥರ ಖುಷಿ, ತೆರೆ ಹೋಗೋದೇ ಒಂಥರ ಖುಷಿ. ಅದರಲ್ಲಿ ತೆರೆ ಬಂದು ಹೋಗುವಾಗ ನಮ್ಮ ಕಾಲಿದ್ದು ಮಳೆಲೆಲ್ಲ ಹೋಗಿಬಿಡ್ತದಲ್ವ ಹಿಂದೆ ಕೂಡ, ಆವಾಗ ಇನ್ನೂ ಕೂಡ ಒಂದು ಖುಷಿ. ಹಾಗೆ ಸಮುದ್ರದಲ್ಲಿ ಆಟ ಆಡೋದೇ ಒಂದು ಖುಷಿ, ಯಾಕೆಂದರೆ ಅದಕ್ಕೆ ಬೀಚ್ ಅಂತ ಹೇಳಿದಲ್ವ. ಹಾಗಾಗಿ ಎಲ್ಲರೂ ಕೂಡ ಖುಷಿಪಟ್ವಿ, ಎಲ್ಲರೂ ಕೂಡ ಎಂಜಾಯ್ ಕೂಡ ಮಾಡಿದ್ವಿ. ತುಂಬ ಖುಷಿಯಾಯಿತು. ಮತ್ತು ಎಲ್ಲರೊಟ್ಟಿಗೆ ಬರೋದು ಇನ್ನೂ ಖುಷಿ, ಅದು ಕೂಡ ಫ್ಯಾಮಿಲಿ ಒಟ್ಟಿಗೆ ಬಂದದ್ದು. ಇಲ್ಲಿ ನಮ್ಮ ಅದನ್ನು ಹಿಡ್ಕೊಂಡು ನನ್ನ ಅಳಿಯ ಆಟ ಆಡ್ತಿದ್ದ. ಅದೇ ಅಂತೂ ಮಳೆಯಲ್ಲಿ ಕೂತ್ಕೊಂಡು ಫುಲ್ ಮಳೆಯಲ್ಲೆಲ್ಲ ಮೈ ಮೇಲೆ ಹಾಕ್ಕೊಂಡು ಫುಲ್ ಆಟ ಆಡ್ತಿದ್ಲು. ಎಲ್ಲರೂ ಕೂಡ ನೀರಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ರು. ಹಾಗೆ ಎಲ್ಲರೂ ಕೂಡ ಖುಷಿ ಕೂಡ ಪಟ್ಟರು. ಹೀಗೆಲ್ಲ ಇತ್ತು ನಮ್ಮದು ಬೀಚಿದು ಬಂದದ್ದು ಎಂಜಾಯ್ಮೆಂಟ್. ತುಂಬ ಖುಷಿಪಟ್ಟರು. ಅದು ನನಗೆ ಕೂಡ ತುಂಬ ಖುಷಿಯಾಯಿತು.